ಮಾರ್ನಿಂಗ್. ಇವತ್ತು 3ನೇ ದಿವಸ ಕೇರಳದಲ್ಲಿ, ವಯನಾಡಲ್ಲಿ ಆ್ಯಕ್ಚುಲಿ. ಸೊ ಇವತ್ತು ಒಂದಷ್ಟು ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಟ್ರಿಪ್ಪನ್ನು ಮುಗಿಸ್ಕೊಂಡು ನಂತರ ನಾವು ಬೆಂಗಳೂರಿಗೆ ವಾಪಸ್ಸು ಹೊರಡ್ತೀವಿ. ನಾಳೆಯಿಂದ ಆ್ಯಸ್ ಯೂಶ್ವಲ್ ನಮ್ಮ ನಿತ್ಯ ಜೀವನ, ಆಫೀಸು, ಮನೆ ಮತ್ತು ಸ್ಕೂಲು ಅಂಥೇಳಿ ಓಡಾಡ್ಕೊಂಡಿರೋದು ಅಷ್ಟೇ. ಇವತ್ತು ಎಷ್ಟು ಟೈಮ್? ಇವಾಗ 8:40 ಇವಾಗ ನಾವು ಸೀದಾ ಹೋಗಿ ಆನಂದ್ ಭವನೇ ಗತಿ ಅನ್ಸುತ್ತೆ. ಮತ್ತು ಅದು ರೆಸ್ಟೋರೆಂಟ್ಗಳು ಚೆನ್ನಾಗಿರೋದು ನಮಗೆ ಅನಿಸ್ಲಿಲ್ಲ. ಹಾಗಾಗಿ ಈಗ ಅಲ್ಲಿ ಹೋಗಿ ಬೇಗ ತಿಂಡಿ ತಿಂದ್ಬಿಟ್ಟು ಫೈನಲಿ ನಾವು ಇವತ್ತು ಈನೂರಿಗೆ ನಿನ್ನೆನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಅದೇ ನಿನ್ನೆ ನಾವು ಅಲ್ಲಿ ಹೋಗಿ ಆಮೇಲೆ ಅವರು 2,000 ಜನ ತುಂಬಿಟ್ಟಿದ್ದಾರೆ ಅಂತೇನೋ ಹೇಳಿದ್ರಲ್ವ, ನಮ್ಗೆ ಟಿಕೆಟೇ ಸಿಕ್ಕಲಿಲ್ಲ. ಹಾಗಾಗಿ ಇವತ್ತು ಮುಂಚೆನೇ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡಬೇಕು ಅಲ್ಲಿ ಏನಿದೆ ಅಂತ ಹೇಳಿ. ಗೂಗಲಲ್ಲಿರೋ ಫೋಟೋಸ್ ಎಲ್ಲ ನೋಡಿಬಿಟ್ಟು ನನಗೆ ಅದನ್ನು ನೋಡಲೇಬೇಕು ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ಆ ಒಂದು ಪ್ಲೇಸನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತೇಳಿ ಫೈನಲಿ ಟಿಕೆಟ್ ಕೂಡ ಬುಕ್ ಆಗಿದೆ. ಇವಾಗ ಅಲ್ಲಿ ಹೋಗಿ ನೋಡೋದು ಏನಿದೆ ಏನಿಲ್ಲ ಅಂಥೇಳಿ. ನೋಡಿ, ಇಲ್ಲಿ ಎಲ್ಲ ಹಕ್ಕಿಗಳೆಲ್ಲ ಕೂಗಾಡ್ತಾ ಇವೆ. ಬೆಳಗಿನ ಟೈಮ್ ಚೆನ್ನಾಗಿರುತ್ತೆ ಇಲ್ಲಿ ವ್ಯೂ. ಸೊ ಇದೊಂದು ಬಾಲ್ಕನಿ ಕೊಟ್ಟಿರೋದು. ಸೊ ಬನ್ನಿ ಇವತ್ತು ಹೋಗೋಣ. ಇವಾಗ ಚೆಕ್ಔಟ್ ಮಾಡ್ತೀವಿ. ಆ್ಯಕ್ಚುಲಿ ಮಧ್ಯಾಹ್ನ 12:30 ತನಕನೂ ಟೈಮ್ ಇದೆ. ಆದರೆ ನಮಗೆ ಮತ್ತೆ ಇಲ್ಲಿ ವಾಪಸ್ ಬಂದು ಚೆಕ್ಔಟ್ ಮಾಡ್ತಾ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಚೆಕ್ಔಟ್ ಮಾಡಿ ಹೊರಡಬೇಕು. ಸೊ ಬನ್ನಿ, ಅಲ್ಲಿ ಸಿಗೋಣ ನಿಮಗೆ. ಇವತ್ತು ನಾನು ಹಾಕೊಂಡಿರುವಂತಹ ಡ್ರೆಸ್ ಇದು ನಾನೇ ಸ್ಟಿಚ್ ಮಾಡಿರೋದು. ಹೇಗೆ ಸ್ಟಿಚ್ ಮಾಡ್ಕೊಂಡೆ ಅಂತ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಮತ್ತೊಂದು ಚಾನಲ್ ನೂಲು ಅಂತ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿ. ಅಲ್ಲಿ ವಿಡಿಯೋವನ್ನ ಈಗಾಗಲೇ ಪೋಸ್ಟ್ ಮಾಡಿದೀನಿ. ಹಾಗೆ ನಮ್ಮ ರೆಸಾರ್ಟ್ ಅಲ್ಲಿ ಈ ಒಂದು ಜಾಗವನ್ನ ನಾನು ಎಕ್ಸ್ಪ್ಲೋರ್ ಮಾಡಿದೆ, ಹಾಗೆ ಬಿಟ್ಬಿಟ್ಟಿದೆ. ಅದನ್ನ ನೋಡ್ಕೊಳ್ದೆ ಹೋಗಕ್ಕೆ ಮನ್ಸೇ ಬರ್ಲಿಲ್ಲ. ಹಾಗಾಗಿ ಒಂದ್ಸಲ ನಾನು ಹೋಗಿ ಬರ್ತೀನಿ, ಒಂಚೂರು ವಿಡಿಯೋ ಮಾಡ್ಕೊಡಿ ಅಂತ ಸುಶ್ರುತನಿಗೆ ಹೇಳಿದೆ. ಎಷ್ಟೋ ಸಲ ಹಾಗೆ ಆಗತ್ತೆ ಅಲ್ವಾ, ನಮ್ಗೆ ವಿಡಿಯೋ ಬೇಕು ಅಂತ ಹೇಳಿ ನಾವು ಒಬ್ರೇ ಎಲ್ಲದನ್ನು ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಹಸ್ಬೆಂಡ್ಸು ನಮ್ ಜೊತೆ ಕರೆಕ್ಟ್ ಆಗಿ ಕೈ ಜೋಡಿಸಿದ್ರೆ ವಿಡಿಯೋಸ್ ಕೂಡ ಚೆನ್ನಾಗಿ ಬರುತ್ತೆ. ಬರೀ ವಿಡಿಯೋ ಅಂತಲ್ಲ, ಯಾವ ವಿಷಯ ಆದ್ರೂ ಅಷ್ಟೇನೆ. ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ನಮ್ಮ ರೆಸಾರ್ಟ್ಗೆ ಬಾಯ್ ಹೇಳಿ ನಂತರ ತಿಂಡಿಗೆ ಆನಂದ್ ಭವನ್ಗೆ ಹೋದ್ವಿ. ಅಲ್ಲಿ ಇಡ್ಲಿ ವಡೆಯನ್ನ ತಗೊಂಡಿದೀವಿ. ಇಡ್ಲಿ ವಡೆ ತಿಂದಿದ್ದಾಯ್ತು ಆನಂದ್ ಭವನಲ್ಲಿ. ಆಕ್ಚುಲಿ ಎಷ್ಟು ತಣ್ಣಗಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಪ್ಲೇಟನ್ನೇ ಅವರು ಏನ್ ಮಾಡಿದ್ದಾರೆ, ನೀರು ಹಾಕಿ ತಕ್ಷಣ ತೊಳೆದು ಕೊಟ್ಟಿದ್ದಾರೆ ಅನ್ಸುತ್ತೆ. ಪ್ಲೇಟಲ್ಲಿ ಸುಮಾರು ನೀರಿತ್ತು. ಅಲ್ಲದೆ ಅದಕ್ಕೆ ತಣ್ಣಗಿರುವಂಥ ಇಡ್ಲಿ ವಡೆನೂ ಕೂಡ ಫುಲ್ ತಣ್ಣಗಿತ್ತು. ನಾನು ಹೇಳ್ದೆ ಏನಿಷ್ಟು ತಣ್ಣಗಿದೆ ಅಲ್ಲ ಅಂತೇಳಿ. ಆಮೇಲೆ ಇಡ್ಲಿನೂ ಅಷ್ಟೇ ದೊಡ್ಡ ಸೈಜ್. ನಮಗೆಲ್ಲ ರವೆ ಇಡ್ಲಿ ತಿಂದ ಅಭ್ಯಾಸ ಅಲ್ವಾ. ಇಲ್ಲಿ ಒಂಥರ ಅನ್ನ ಎಲ್ಲ ರುಬ್ಬಿ ಮಾಡ್ತಾರಲ್ಲ, ನುಣ್ಣಗೆ ಇತ್ತಪ್ಪ ಅದರದ್ದೊಂದು ಟೆಕ್ಸ್ಚರು. ಆ ಥರ ನುಣ್ಣಗಿರೋ ಇಡ್ಲಿ ನನಗೆ ಅಷ್ಟಾಗಿ ಇಡ್ಸೋದೇ ಇಲ್ಲ. ಬಟ್ ಏನೋ 2 ಇಡ್ಲಿ 1 ವಡೆ ತಗೊಂಡಿದ್ರಲ್ಲಿ ಒಂದೇ ಇಡ್ಲಿ 1 ವಡೆ ತಿನ್ಕೊಂಡು 1 ಇಡ್ಲಿ ವೇಸ್ಟ್ ಮಾಡಿದ್ವಿ. ಮತ್ತೇನು ಮಾಡೋದು, ಬೇರೆ ದಾರಿ ಇಲ್ಲ. ಈಗ ನೆಕ್ಸ್ಟ್ ಈನೂರಿಗೆ ಹೋಗಬೇಕು, ಹೊರಟಿದ್ದೀವಿ. ಕಾಫಿ ಅಂತೂ ನಮ್ಮ ಹಸ್ಬೆಂಡು ಸಕ್ಕರೆ ಚೂರೇ ಒಂದು 3-4 ಸಲ ಹೇಳಿದ ಮೇಲೆ ಸಕ್ಕರೆ ಒಂದೇ ಡ್ರಾಪ್ ಹಾಕಿ ಕೊಟ್ಟಿದ್ರು. ಇವತ್ತಂತೂ ಕಾಫಿ ಮಾತ್ರ ಕುಡಿಯೇಬಲ್ ಇತ್ತು. ಸೊ ಅಷ್ಟೇ, ಈನೂರಿಗೆ ಹೊರಡಬೇಕು. KSRTC ಬಸ್ ನೋಡಿ, ಬೆಂಗಳೂರಿಂದ ಬಂತು. ಬೆಂಗಳೂರು ಟು ವಯನಾಡು KSRTC ಬಸ್. ಕೆಂಪಿ ಡಬ್ಬಿ ಬಸ್. ಕ್ಯಾಂಪಿಂಗ್ ಬಸ್ ಅಲ್ಲಮ್ಮ, ಕೆಂಪಿ ಡಬ್ಬಿ ಬಸ್ಸು. ಸರಿ, ಇವಾಗ ಹೋಗೋಣ. ಅಲ್ಲಿ ಹೇಗಿದೆ ಅಂತ ನೋಡ. ಇಲ್ಲಿ ಟೈಮ್ ಸ್ಲಾಟ್ ಎಲ್ಲ ಇದೆ, ಹಾಫ್ ಆನ್ ಅವರ್ ಅಂತೇಳಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕು. ಯಾವುದಕ್ಕೂ ಆನ್ ಟೈಮ್ ಅಲ್ಲಿ ಇರೋಣ, ಅದೇ ಖುಷಿ ಆಗ್ತಾ ಇದೆ. ಅದಕ್ಕೆ ಮಸಾಲೆ ದೋಸೆ ಎಲ್ಲ ಹೇಳ್ಕೊಂತ ಕೂತ್ಕೊಂಡಿಲ್ಲ, ಲೇಟ್ ಆಗತ್ತೆ ಅಂತೇಳಿ. 9:30. ಸೊ ಇನ್ನೊಂದು ಹಾಫ್ ಆನ್ ಅವರ್ ಡ್ರೈವ್ ಇದೆ. ಎಷ್ಟು ನಿಮಿಷ? 13 ಮಿನಿಟ್ಸ್ ಡ್ರೈವ್ ಇದೆ ಇಲ್ಲಿಂದ. ಹೋಗೋಣ. ಈಗ ನಾವು ಈನೂರಿಗೆ ಎಂಟರ್ ಆಗ್ತಾ ಇದ್ದೀವಿ. ಹಾಗೆ ನಾವಿಲ್ಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಲ್ಲ, ಅದನ್ನ ಇಲ್ಲಿ ಕೌಂಟರ್ ಅಲ್ಲಿ ತೋರಿಸ್ಬಿಟ್ಟು ನಮ್ಗೆ ನೆಕ್ಸ್ಟ್ ಅವರು ಒಂದು ಟೋಕನ್ಸ್ ಅನ್ನ ಕೊಡ್ತಾರೆ. ಅದರಲ್ಲಿ ನಂಬರ್ಸ್ ಇರುತ್ತೆ. ನಂಬರ್ ಪ್ರಕಾರ ಈ ರೀತಿಯಾಗಿ ಜೀಪ್ಗಳು ಬಂದು ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋಗುತ್ತೆ. ನಾವು ಕೂಡ ನಮ್ಮ ಸರ್ದಿಗಾಗಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಕಾದ್ವಿ. ಅವತ್ತು ತುಂಬಾನೇ ರಶ್ ಇತ್ತು, ಭಾನುವಾರ ಆಗಿದ್ದಕ್ಕಾಗಿ. ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಏನಿದೆ ಅಂದ್ರೆ ರೂಲು, 2,000 ಜನರನ್ನ ಮಾತ್ರ ಇಲ್ಲಿ ಎಂಟ್ರಿ ಕೊಡ್ತಾರಂತೆ. ಅದಕ್ಕಿಂತ ಜಾಸ್ತಿ ಜನ ಬಂದ್ರೆ ಕೊಡೋದಿಲ್ಲ. ಹಾಗಾಗಿ ನಮ್ಗೆ ನಿನ್ನೆ ಬಂದಾಗ ಟಿಕೆಟ್ ಸಿಗ್ಲಿಲ್ಲ, ಹೇಳಿದ್ನಲ್ಲ ನಾನು ವಿಡಿಯೋದಲ್ಲಿ. ಅದಾದ್ಮೇಲೆ ನೋಡಿ, ಇಲ್ಲಿ ಜೀಪ್ಗಳಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಾರೆ. ರಸ್ತೆ ಏನು ಒಂದು ಚೂರು ಚೆನ್ನಾಗಿಲ್ಲ. ಜೀಪ್ಗಳಾದ್ರೆ ಮಾತ್ರ ಹೋಗ್ಬೋದು. ಒಂದ್ ರೀತಿಯಾಗಿ ಆಫ್ ರೋಡ್ ರೈಡ್ ಅಂತಾನೆ ಹೇಳ್ಬೋದು. ನಾವು ಈ ಒಂದು ಪ್ರಯಾಣಕ್ಕೆ ಮಹೀಂದ್ರ ಥಾರ್ ಇದ್ರೆ ಚೆನ್ನಾಗಾಗತ್ತೆ ಅಂತ ಮಾತಾಡ್ಕೊಳ್ತಾ ಇದ್ವಿ. ಬ್ಲಾಕ್ ಕಲರ್ ಥಾರ್ ಒಂದು ಹೊಸದಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ ಲಕ್ಗೆ ಅದೇ ಸಿಕ್ತು.
ಸೊ ಅದ್ರಲ್ಲಿ ಒಂದ್ 2 ಕಿಲೋಮೀಟರ್ ಹೋಗಿದ್ದಾದ ನಂತರ ಈ ರೀತಿ ಒಂದು ಎಂಟ್ರೆನ್ಸ್ ಬರುತ್ತೆ. ಇಲ್ಲಿ ಮತ್ತೆ ನಾವು ನಮ್ಮ ಟಿಕೆಟ್ ಅನ್ನ ತೋರಿಸ್ಬಿಟ್ಟು ನಂತರ ಎಂಟ್ರಿ ಪಡಿಬೇಕು. ಎಂಟ್ರಿ ಪಡೆದಾದ ನಂತರ ನೋಡಿ ವ್ಯೂ ಈ ತರ ಇದೆ. ಇಲ್ಲೊಂದು ಕ್ಯಾಂಪಸ್ ಇದೆ ಈನೂರಿಗೆ ಬರಬೇಕಾದ್ರೆ. ಫಸ್ಟ್ಗೆ ನಾವು ಅಲ್ಲೇ ಬರೋದು. ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ. ಅಲ್ಲಿ ಒಳಗೆ ಬಂದ ಮೇಲೂ ಅದನ್ನು ಯೂ ಟರ್ನ್ ತಗೊಂಡು ಹೋಗಿ ಅಲ್ಲೊಂದು ಎಕ್ಸ್ಕ್ಲೂಸಿವ್ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ, ಅಲ್ಲೇ ನಾವು ಪಾರ್ಕ್ ಮಾಡಿ ಬರಬೇಕು. ಅದಾದಮೇಲೆ ಟೋಕನ್ ವೈಸು ನಮಗೆ ಕರೀತಾರೆ. ಆವಾಗ ನಮಗೆ ಜೀಪಲ್ಲಿ ಜಾಗ ಇದ್ದರೆ ನಾವು ಜೀಪಲ್ಲಿ ಆಲ್ಮೋಸ್ಟ್ ಈ ಪ್ಲೇಸ್ವರೆಗೆ ಬರೋದು. ಸೊ ಇದು ಇಷ್ಟು 2 ಕಿಲೋಮೀಟರ್ಸ್ ಆಗುತ್ತೆ. ಎಲ್ಲರನ್ನೂ ಜೀಪಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ. ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇಲ್ಲವೇ ಇಲ್ಲ. ಸೊ ಅವರ ಜೀಪ್ ಸಫಾರಿಯನ್ನೇ ನಾವು ತೊಗೊಳ್ಬೇಕು. ಸೊ ಇವಾಗ ಬಂದಾಯಿತು ನೋಡಿ, ಇಲ್ಲಿ ಹೀಗೆಲ್ಲ ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ ನಡೆಯೋದಿರುತ್ತೆ, ಏನು ತೊಂದರೆ ಇಲ್ಲ, ನಡಿಬೋದು. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ನಾನು ರೆಕಾರ್ಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು ರೆಕಾರ್ಡಿಂಗ್ ಸಾಧ್ಯ ಆಗುತ್ತೆ ಅಂತ ಹೇಳಿ. ಹಾಯ್ ಸವಿ ತೋರ್ಸು ಅಂತೀಯ ಮತ್ತೆ ಹಾಯ್ ಅನ್ನಲ್ಲ. ಒಳ್ಳೆ ತಂಪಾದ ಬಿಸಿಲಿದೆ, ಅಂದರೆ ತುಂಬ ಚುಚ್ಚೋ ರೀತಿಯಾಗಿ ಬಿಸಿಲಿಲ್ಲ. ಇನ್ನೂ 10 ಗಂಟೆ ಅಲ್ವಾ, ಹಾಗಾಗಿ ಚೆನ್ನಾಗಿದೆ. ಭಾನುವಾರ ಇವತ್ತು, ಆದರೂ ಕೂಡ ಸಾಕಷ್ಟು ಜನ ಇದ್ದಾರೆ. ಬಹುಶಃ ಪೀಕ್ ಸೀಸನಲ್ಲೆಲ್ಲ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಅಷ್ಟು ರಶ್ ಇರುತ್ತೇನೋ. ಏನೂರು ಅಥವಾ ನಾನು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಏನೂರು ಅಂತ ಹೇಳಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನೋಡಬಹುದು ಚಿಕ್ಕ ಚಿಕ್ಕ ಮನೆಗಳನ್ನ, ಹಟ್ ಅಥವಾ ಗುಡಿಸ್ಲುಗಳನ್ನ ಕಟ್ಟಿಟ್ಟಿದ್ದಾರೆ. ಅಂದ್ರೆ ಹಿಂದಿನ ಆದಿವಾಸಿಗಳು ಅವರ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದನ್ನೆಲ್ಲ ಡಿಪಿಕ್ಟ್ ಮಾಡುವಂತ ಚಿತ್ರಗಳಾಗ್ಲಿ ಅಥವಾ ಕಲಾಕೃತಿಗಳಾಗ್ಲಿ, ಮತ್ತೆ ಗೋಡೆ ಮೇಲೆ ಒಂದಷ್ಟು ಕಡೆ ಪೇಂಟಿಂಗ್ಸ್ ಗಳಾಗ್ಲಿ ಎಲ್ಲವೂ ಇದೆ ಇಲ್ಲಿ. ಅಲ್ಲಲ್ಲಿ ಈ ರೀತಿಯಾಗಿ ಒಂದು ಸ್ಟಾಪ್ ಕೂಡ ನಾವು ತಗೊಳ್ಬಹುದು. ನೋಡಿ ಇಲ್ಲಿ ಪೇಂಟಿಂಗ್ ಕಾಣ್ತಿದೆಯಲ್ಲ, ಇದು ಆದಿವಾಸಿಗಳ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಡಿಪಿಕ್ಟ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಇನ್ಫಾರ್ಮೇಶನ್ ಸೆಂಟರ್ ಕೂಡ ಇದೆ. ಅಲ್ಲಿ ನೀವು ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ಆಫೀಸ್ ರೂಮ್ಗೆ ಹೋಗಿ ಕಲೆಕ್ಟ್ ಕೂಡ ಮಾಡಬಹುದು. ನೋಡಿ ಈ ರೀತಿಯಾಗೆಲ್ಲ ಚಿತ್ರ ಬಿಡಿಸಿ ಇಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಮೇಲೆ ಹತ್ತಿ ಹೋಗ್ತಾ ಇರ್ಬೇಕಾದ್ರೆ ಸಾಕಷ್ಟು ಬಿಸಿಲಿರತ್ತಲ್ಲ, ತಂಪಾಗಿ ಏನಾದ್ರೂ ಕುಡಿಯೋಣ ಅಂತ ಅನ್ಸೋದು ಸಹಜ. ಅಲ್ಲಲ್ಲಿ ನಿಮ್ಗೆ ಈ ರೀತಿ ಎಳೆನೀರು, ಶರಬತ್ತು ಇದೆಲ್ಲ ಸಿಗ್ತಾ. ಇಲ್ಲಿ ಒಂದು ಚಂದದ ತಂಪಾದ ಗುಡಿಸ್ಲಿದೆ. ಬೆಟ್ಟದ ಮೇಲೆ ಫುಲ್ ಬಿಸಿಲಿದೆ, ಇಲ್ಲಿ ಎಲ್ಲೂ ತಂಪಲಿಲ್ಲ. ಬಟ್ ಈ ಗುಡಿಸ್ಲಲ್ಲಿ ಫುಲ್ ತಂಪು ಕಾಣಿಸ್ತಾ ಇದೆ ಅಲ್ಲ ರೀ? ಫುಲ್ ತಣ್ಣಗಿದೆ ಇಲ್ಲಿ. ನೋಡು ಮಗ, ಮಗಳಿಗೆ ಹಸಿವು ಅಂತಿದ್ದಾಳೆ. ಬೋರ್ ಬಂದ ತಕ್ಷಣ ಅವಳಿಗೆ ಫಸ್ಟ್ ನೆನಪಾಗದೆ ಹಸಿವು ಅಂತೇಳಿ, ಏನಾದ್ರು ತಿನ್ನಕ್ಕೆ ಕೊಡ್ತೀವಿ ಅಂತ ಹೇಳಿ. ಈಗ ಇಲ್ಲಿ ನಂಗೆ ಕುಲುಕಿ ಶರ್ಬತ್ ಕಾಣ್ತಾ ಇದೆ. ಅದು ಕೇರಳದಲ್ಲಿ ಸ್ವಲ್ಪ ಫೇಮಸ್ ಅಲ್ಲ ಕುಲುಕಿ. ಅದೇನು ಮೆಣಸಿನ್ಕಾಯಿ ಎಲ್ಲ ಹಾಕಿ ಕೊಡ್ತಾರಲ್ವಾ, ಅದು ಮೆಣಸಿನ್ಕಾಯಿ ಹಾಕ್ತಾರೆ. ನನಗದು ಟೇಸ್ಟ್ ಮಾಡಬೇಕು ಅಂತ ತುಂಬ ಇದೆ. ಇಲ್ಲಿದ್ದರೆ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಒಂದಷ್ಟು ರಿಫ್ರೆಶ್ಮೆಂಟ್ಸ್ ಇದೆ. ಹಾಗೆ ಇಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಏನಂತಂದರೆ, ಇಲ್ಲಿ ಮಾರಿಗೂ ನಿಮಗೆ ಬ್ಯಾಂಬೂ ರೈಸ್ ಪಾಯಸ ಮಾರ್ತಾ ಇದ್ದಾರೆ. ಅಂದರೆ ಬ್ಯಾಂಬೂ ರೈಸ್ ಎಂದು ಪಾಯಸ ಮಾರಾಟಕ್ಕಿದೆ, ಟೇಸ್ಟ್ ಮಾಡಿದರೆ ಮಾಡಬಹುದು ಅಂತ. ಅದೊಂದು ವಿಶೇಷ ಅಂತ ಅನ್ನಿಸ್ತು ನನಗೆ. ಸೊ ನೋಡಿ, ಇಲ್ಲೆಲ್ಲ ಲೆಮನ್ ಸೋಡಾದಿಂದ ಹಿಡಿದು ಲೆಮನ್ ಜ್ಯೂಸು ಪ್ರತಿಯೊಂದು ಇದೆ ಇಲ್ಲಿ ರಿಫ್ರೆಶ್ಮೆಂಟ್ಗೆ. ಸೊ ಸ್ವಲ್ಪ ತಣ್ಣಗೆ ಕುಡಿಯೋಕ್ಕೆ ಓಕೆ. ಎಳಿನೀರನ್ನ ಕುಡ್ದಿದ್ದಾದ ನಂತರ ನೆಕ್ಸ್ಟ್ ಮತ್ತೆ ಮೇಲೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ಹೋದ್ವಿ. ಅಲ್ಲಲ್ಲಿ ಈ ರೀತಿಯಾದ ಸ್ಟಾಲ್ಗಳಿತ್ತು. ಅಲ್ಲಿ ಕೇರಳ ಸ್ಪೆಸಿಫಿಕ್ ಐಟಮ್ಸ್ ಗಳು ತುಂಬಾನೇ ಕಾಣಕ್ ಸಿಕ್ತು. ಓಣಂ ಅಲ್ಲಿ ಆನೆಗಳಿಗೆಲ್ಲ ಹಾಕ್ತಾರಲ್ಲ ಆ ತರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು. ಅದಲ್ಲದೆ ಈ ರೀತಿ ವಾಸು, ಪೇಂಟಿಂಗ್ಸು ಇದೆಲ್ಲವೂ ನಮ್ಗೆ ಕಾಣಕ್ ಸಿಕ್ತು. ನಮ್ಗೆ ಏನು ತಗೊಳ್ಬೇಕು ಅಂತ ಅನ್ಸ್ಲಿಲ್ಲ. ಹಾಗೆ ಇಲ್ಲಿ ಬುಕ್ಸ್ ಎಲ್ಲ ನಿಮ್ಗೆ ಕಾಣಕ್ ಸಿಗತ್ತೆ. ಎಲ್ಲವೂ ಮಲಯಾಳಂ ಅಲ್ಲಿ ಇದೆ, ಕೆಲವೊಂದು ಮಾತ್ರ ಮಕ್ಕಳಿಗೆ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುವಂತದ್ದು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗುಡಿಸ್ಲು, ಈ ರೀತಿಯಾಗಿ ಸ್ಟೆಪ್ ವೈಸ್ ಕಟ್ಟಿದ್ದಾರೆ. ನಮ್ಗೆ ನೋಡಕ್ಕೆ ಮಣ್ಣಿಂದ ಗೋಡೆ ಏನೋ ಅಂತ ಅನ್ಸುತ್ತೆ, ಬಟ್ ಮಣ್ಣಿಂದ ಆಗಿರಲ್ಲ. ಹಾಗೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಎಲ್ಲ ಕಡೆನೂ ಚಾವಡಿಗೆ ಈ ರೀತಿ ಬಿಳಿ ಹುಲ್ಲು ಅಂತ ಹೇಳ್ತೀವಿ ಅದನ್ನ ಬಳಸಿದ್ದಾರೆ. ಮತ್ತೆ ಇಲ್ಲಿ ಒಂದ್ ಕಡೆ ಒನ್ಕೆಯಲ್ಲಿ ಅಕ್ಕಿಯನ್ನ ಕೊಡ್ತಾ ಇದ್ರು. ಭತ್ತವನ್ನ ಕೊಡ್ತಾ ಇದ್ರು. ಸೊ ನಾನು ಮಗಳು ಕೂಡ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಜಸ್ಟ್ ಫೋಟೋ ವಿಡಿಯೋಗೋಸ್ಕರ, ಒಂಥರ ಫನ್, ಹಾಗೆ ಒಂದು ಮೆಮರಿ ಇರುತ್ತಲ್ವಾ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಕಂಪೌಂಡ್ ಎಲ್ಲ ನೋಡಿ ಈ ರೀತಿ ನೋಡೋದಕ್ಕೆ ನಮ್ಗೆ ಮಣ್ಣು ಅಂತ ಅನ್ಸುತ್ತೆ, ಬಟ್ ಮಣ್ಣಲ್ಲ, ಅದು ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿರೋದು.
ಏನ್ ಮೆಟೀರಿಯಲ್ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೀಗೆ ನಾವು ನೋಡ್ಕೊಳ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ತೊಟ್ಟಿ ಮನೆ ಅಂತ ಏನ್ ಹೇಳ್ತಾರಲ್ಲ ಆ ರೀತಿಯಾದ ಒಂದು ಕಾನ್ಸೆಪ್ಟು. ಫುಲ್ ನೇಚರಲ್ಲೇ ಹಿಂದೆ ಹೇಗೆ ಕಟ್ತಾ ಇದ್ರು ವಿದೌಟ್ ಎನಿ ಆರ್ಟಿಫಿಷಿಯಲ್ ಐಟಮ್ಸ್ ಅನ್ನೋದನ್ನ ತೋರಿಸುತ್ತೆ. ಈ ಒಂದು ಮನೆಯ ಒಂದು ನಮ್ಮ ಹೋಮ್ ಟೂರ್ ಅನ್ನೋ ರೀತಿಯಾಗಿ ನಾನು ಮಾಡಿದ್ದೆ. ಅದನ್ನ ಪೋಸ್ಟ್ ಮಾಡೋದೋ ಬೇಡೋ ಅಂತ ಹೇಳಿ ಸುಮ್ಮನೆ ಹಾಗೆ ಇಟ್ಕೊಂಡ್ಬಿಟ್ಟೆ. ನೋಡಿ ಇವಾಗ ಇಲ್ಲಿ ಈ ಒಂದು ಗುಡಿಸ್ಲು ಹೇಗಿದೆ ಅಂತ ಒಳಗೆಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಇಷ್ಟೊತ್ತಿಗೆಲ್ಲ ಅಲ್ಲಿ ಏನೋ ಸೌಂಡ್ ಆಗ್ತಾ ಇತ್ತು, ಅಲ್ಲಿ ಏನೋ ಒಂದು ಪರ್ಫಾರ್ಮೆನ್ಸ್ ನಡೀತಿದೆ ಅಂತ ಕೇಳಿಸ್ತು. ಏನಂತ ನೋಡಕ್ ಇಲ್ಲಿನ ಆದಿವಾಸಿಗಳಂತೆ, ಅವರು ಕೂಡ ನಾಗರಿಕರು. ಇವಾಗ ವಾಯನಾಡಲ್ಲಿ ಇರ್ತಾರೆ, ಬಟ್ ಅವರು ಇಲ್ಲಿನ ಎಂಪ್ಲಾಯಿ ತರ ಈ ಪರ್ಫಾರ್ಮೆನ್ಸ್ ಎಲ್ಲ ಕೊಡಕ್ಕೆ ಬರ್ತಿರ್ತಾರಂತೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು, ನಮ್ಗಂತೂ ಖುಷಿ ಆಯ್ತು ನೋಡೋದಕ್ಕೆ. ಅದರದ್ದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ನಾನು ಯಾವಾಗಾದ್ರೂ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಬಹುದು. ಈಗ ಆ್ಯಕ್ಚುಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಹಂಗೊಂದು 2 hours ಸ್ಪೆಂಡ್ ಮಾಡಬಹುದು. ನಮಗೇನೋ ಇಷ್ಟ ಆಯಿತು ತುಂಬಾ. ಈಗ ನೆಕ್ಸ್ಟು ಬಾಣಾಸುರ ಸಾಗರ್ ಡ್ಯಾಮ್ ಒಂದಿದೆ, ಅದು ಬಿಟ್ಟರೆ ಮತ್ತು ಯಾವ ಪ್ಲೇಸು ಅಂತ ಗೊತ್ತಿಲ್ಲ, ನೋಡಬೇಕು. ಇವತ್ತು ಯಾವುದಾಗುತ್ತೋ ಅದನ್ನು ಕವರ್ ಮಾಡಿಬಿಟ್ಟು ಆದಷ್ಟು ಬೇಗ ಮನೆ ಕಡೆ ಹೊರಡಬೇಕು. ಇವತ್ತು ಬೆಂಗಳೂರಿಗೆ ಹೊರಡಬೇಕಲ್ಲ, ಅಲ್ಲಿವರೆಗೆ ಸೇರ್ಕೋಬೇಕು ಬೇರೆ. ಇಲ್ಲಿಂದ ವಾಪಸ್ ಹೊರಡುವಾಗ್ಲೂ ಅಷ್ಟೇನೆ ಇದೇ ರೀತಿ ಟೋಕನ್ ಅನ್ನ ತಗೊಂಡು ನಂಬರ್ ವೈಸು ನಮ್ಮನ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡ್ತಾರೆ. ಸೊ ಇದು ನಾನು ಕಂಡಂತ ಈನೂರನ್ನ ನಿಮ್ಗೆ ಪ್ರೆಸೆಂಟ್ ಮಾಡಿರುವ ರೀತಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ವಯನಾಡಲ್ಲಿ ನೋಡಿದಂತ ಎಲ್ಲಾ ಪ್ಲೇಸಸ್ಗಳಲ್ಲಿ ಹೆಚ್ಚು ಇಷ್ಟ ಆಗಿದ್ದು ಈ ಈನೂರು. ಯಾಕೆ ಅಂತ ಗೊತ್ತಿಲ್ಲ, ತುಂಬಾನೇ ಇಷ್ಟ ಆಯ್ತು, ಖುಷಿ ಕೊಡ್ತು, ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದನ್ನೆಲ್ಲ ನೋಡ್ಕೊಂಡು ವಾಪಸ್ಸು ನಾವು ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಹೆಚ್ಚು ವ್ಲಾಗ್ಸ್ ಬರೋದಿದೆ. ಈ ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು. ನಮಸ್ಕಾರ.